ಬ್ರೋ ನಿಮ್ ಫಾದರ್ ಬಗ್ಗೆ ಹೇಳಿ. ಅಯ್ಯಯ್ಯೋ! ನಮ್ಮ ಅಪ್ಪ ಒಂದ್ ಟೈಮಲ್ಲಿ ರಾಜನ್ ತರ ಇದ್ರು. ಈಗ ಮಂತ್ರಿ ತರ ಆಗ್ಬಿಟ್ಟವ್ರೆ. ಮಾಮೂಲಿ ವಯಸ್ಸೈತಲ್ಲ, ಪಾಪ ಅಡ್ಜಸ್ಟ್ ಮಾಡ್ಕೋಬೇಕೀಗ. ನಾವು ಅವ್ರು ನಮ್ಮ ಚೆನ್ನಾಗ್ ನೋಡ್ಕೊಂಡ್ರು, ಈಗ ನಾವು ಅವ್ರನ್ನ ಚೆನ್ನಾಗ್ ನೋಡ್ಕೋಬೇಕು. ಬಟ್ ಏನ್ ಪ್ರಾಬ್ಲಮ್ ಅಂದ್ರೆ ನಾವ್ ಹೇಳಿದ್ ಮಾತ್ಕೊಳಿ ಕೇಳಕ್ಕಿಲ್ಲ. ಅದೊಂದೇ ಬೇಜಾರು. ಅದ್ ಬಿಡ್ತು ಅಂದ್ರೆ ನಮ್ಮಪ್ಪ ಸೂಪರ್ ಡೂಪರ್. ಯಾಕಂದ್ರೆ ಚಿಕ್ಕ ವಯಸ್ಸಲ್ಲಿ ಅಷ್ಟೇ ಚೆನ್ನಾಗ್ ಸಾಕವ್ರೆ. ಇವಾಗ್ಲೂ ಅಷ್ಟೇ ಪ್ರೀತಿ ಐತೆ. ಬಟ್ ಏನೋ ನಮ್ ಮಾತ್ ಕೇಳಲ್ವಲ್ಲ ಅಂತ ಬೇಜಾರ್‌ಗೆ ಒಂದೊಂದ್ಸಲ ಬೈದ್ಬಿಡ್ತೀನಿ. ಬಟ್ ಅದು ಆ ಕೋಪಕ್ಕೆ ಈಗ ಯಾಕಂದ್ರೆ ನಾವು ಫ್ಯೂಚರ್ ಯೋಚನೆ ಮಾಡ್ಬೇಕಿರೋದೆಲ್ಲ ಈ ತರ ಪ್ರಾಬ್ಲಮ್ ಆದಾಗ, ಆಗ ಅಪ್ಪ ಆದ್ರೂ ಸರಿ, ಅಮ್ಮ ಯಾರು ಈ ತರ ಮಾತು ಕೇಳಿಲ್ಲ ಅಂದ್ರೆ ಹೆವಿ ಬೇಜಾರಾಗೋಯ್ತದೆ. ಆಗ ಸ್ವಲ್ಪ ಟೆಂಪರ್ ರೈಸ್ ಆಗಿ ಸ್ವಲ್ಪ ಬೈದ್ಬಿಡ್ತೀವಿ. ಅದ್ ಬಿಡ್ತು ಅಂದ್ರೆ ನಮ್ಮಪ್ಪ ಗ್ರೇಟ್ ಪರ್ಸನ್. ಯಾಕಂದ್ರೆ ಇವಾಗ ಇಷ್ಟೆಲ್ಲ ಮಾತಾಡ್ತಾ ಇರೋದು, ಹಿಂಗೆಲ್ಲ ಇರೋದಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ ಯಾರು ಅಂದ್ರೆ ಫಾದರ್‌ನೇ. ಯಾಕಂದ್ರೆ ಅಮ್ಮಂದಿರಾದ್ರೆ 9 ಮಂತ್ಸು ಕಷ್ಟಪಟ್ಟು ಎತ್ತಿ ಕೊಟ್ಬಿಡ್ತಾರೆ. ಇನ್ನು ಅವ್ರು ದೊಡ್ಡವರಾಗಿ ಓದಿ ಕಾಲೇಜ್ ಸೇರ್ಕೋಬೇಕು ಎಲ್ಲ ಮಾಡೋದ್ಕೆಲ್ಲ ಫಾದರ್ ಇಂಪಾರ್ಟೆಂಟ್ ಅಲ್ವಾ?